ನೋಡಿ ಬರ್ತಿದ್ದೀರಿ. ಇದು ಕ್ಯಾಂಪ್ ಆರ್ಗನೈಸ್ ಮಾಡೋದು ಯಾರನ್ನು ಕೇಳಿದ್ರೆ ನಮ್ಮ ರೋಟ್ರಿ ಮಹೇಂದ್ರ ಕಾಳಪ್ಪ ಸಿಂಗು. ಅವರು ಅವ್ರ ತಂದೆ ಜ್ಞಾಪಕದಿಂದ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 2ನೇ ಶನಿವಾರ ಇದು ಕ್ಯಾಂಪ್ ಮಾಡ್ತಾ ಇದ್ದಾರೆ. ಸುಮಾರು ವರ್ಷ ಕಾಲದಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ತಂದೆ ತಾಯಿನ ಜ್ಞಾಪಕದಿಂದ ಒಳ್ಳೆ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಅವರು ಸುಮಾರು ಸೇವಾ ಕಾರ್ಯನೂ ಮಾಡಿದ್ದಾರೆ. ಇದು ಒಂದು ತಿಂಗ ಮಾಡಬೇಕು ಅಂತ ತುಂಬ ನಮ್ಮ ಹತ್ರ ಕೇಳೋ ಹೊತ್ತಿಗೆ ಆಯಿತು ಸರ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇದನ್ನು ಮಾಡ್ತಾ ಬರ್ತಿದ್ದೀವಿ. ಪ್ರತಿ ತಿಂಗಳು ಸುಮಾರು ಒಂದು 50-60 ಸೀಟ್ ಆಪ್ರೇಷನ್ ಹೋಗ್ತಾ ಇದ್ದಾರೆ. ಸೊ ಇದರಿಂದ ನೋಡಿದ್ರೆ ವರ್ಷಕ್ಕೆ ಒಂದು 3,000 ಆಪ್ರೇಷನ್ ನಡೀತಾ ಇದೆ. ಚೆಕಪ್ ಮಾಡೋದ್ರಿಂದ ಒಂದು 600-800 ಜನ ಕಣ್ಣಿನ ಆಪ್ರೇಷನ್ ಮಾಡ್ತಾ ಇದ್ದೀವಿ, ಕಣ್ಣಿನ ಪೂರೆ ಆಪ್ರೇಷನ್ನು. ಈಗ ಸಪೋಸ್ ಅವರೇ ಹೋಗಿ ಕ್ಯಾಂಪ್ ಪೇಷಂಟ್ಗಳು ಹೋಗಿ ಮಾಡ್ಕೋಬೇಕಾದ್ರೆ ಒಂದು ಕ್ಯಾಂಪ್ ಆಪ್ರೇಷನ್ ನೋಡಿದ್ರೆ ಸುಮಾರು 20,000 ರೂಪಾಯಿ ಪ್ರೈವೇಟ್ ಹಾಸ್ಪಿಟಲ್ ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮ ಹಾಸ್ಪಿಟ್ಲಿಗೆ ಇಲ್ಲೇ ಬಂದು ಅವ್ರಿಗೆಲ್ಲ ಒಳ್ಳೆ ಮಟ್ಟಿಗೆ ಚೆಕಪ್ ಮಾಡಿ ಫ್ರೀ ಆಫ್ ಕಾಸ್ಟ್ಲಿ ಪೂರೆ ಆಪ್ರೇಷನ್ ಮಾಡಿಸ್ಬಿಟ್ಟು IOL ಲೆನ್ಸ್ ಇಂಪ್ಲಾಂಟ್ ಮಾಡಿ ಅವ್ರಿಗೆ ವಾಪಸ್ ಬಂದು ಚೆಕಪ್ಪು ಇದೇ ಜಾಗದಲ್ಲಿ ಮಾಡಿಕೊಂಡು ಅವ್ರಿಗೆ ಒಳ್ಳೆ ರೀತಿ ಒಂದು ದೃಷ್ಟಿ ಬರೋ ಮಟ್ಟಿಗೆ ಮಾಡಿಕೊಡ್ತೀವಿ. ಅದನ್ನು ನಿಜಕ್ಕೂ ಹೆಲ್ಪೆಲ್ಲ ಮಾಡಿಕೊಡ್ತಾ ಇರೋದು ನಮ್ಮ ರೋಟ್ರಿ ಸಂಸ್ಥೆಯವರು ಮತ್ತು ನಮ್ಮ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು. ಯಾಕಂದರೆ ಒಂದು ಬಹುಶಃ ಒಬ್ಬರು ಕಣ್ಣು ಗೊತ್ತಿಲ್ಲ ಅಂದರೆ ಅವರು 2-3 ಜನನ ಡಿಪೆಂಡ್ ಮಾಡಬೇಕಾಗುತ್ತೆ. ಅವರೆಲ್ಲರೂ ಅವ್ರನ್ನ ಡಿಪೆಂಡ್ ಮಾಡಿಕೊಂಡು ಅವ್ರ ಕೆಲಸ ಎಲ್ಲ ಎಡವಟ್ಟಾಗುತ್ತೆ. ಸೊ ನಮ್ಮ ಎಕನಾಮಿ ಡೆವಲಪ್ಮೆಂಟ್ ಆಲ್ಸೋ ತುಂಬ ಕಡಿಮೆ ಆಗುತ್ತೆ ಅದನ್ನು ಮಾಡೋ ಹೊತ್ತಿಗೆ. ಸೊ ಇದರಿಂದ ಅವರು ಆಪ್ರೇಷನ್ ಮಾಡಿಕೊಂಡು ಅವ್ರವ್ರು ಇಂಡಿವಿಜುವಲ್ ಆಗಿ ಅವ್ರವ್ರು ವರ್ಕ್ ಮಾಡ್ಕೊಂಡು ಹೋಗೋತ್ತಿಗೆ ಎಲ್ಲರೂ ಅವ್ರವ್ರ ಪಾರ್ಟ್ ಡೆವಲಪ್ಮೆಂಟು ಒಳ್ಳೆ ಮಟ್ಟಿಗೆ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಇದು ಸೆಂಟ್ರಲ್ ಗೌರ್ಮೆಂಟು ಈ ಸ್ಕೀಮ್ನ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ NGOs ಮಾಡ್ತಾ ಇದ್ದಾರೆ. ಅದರಲ್ಲಿ ಅರವಿಂದ್ ಐ ಹಾಸ್ಪಿಟಲ್ ಒನ್ ಆಫ್ ದ ಪಾರ್ಟ್ ಆಗಿ ಇದನ್ನು ಮಾಡ್ತಾ ಬರ್ತಿದ್ದೀವಿ. 15 ವರ್ಷ ಕಾಲದಿಂದ ಮೈಸೂರು ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ತುಂಬ ಒಂದು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಅಂದರೆ ಇದು ಪ್ರೈಡ್ ಬಂದು ಮಹೇಂದ್ರ ಸಿಂಗ್ ಕಾಳಪ್ಪಾಜಿ ಅವ್ರಿಗೆ ಸೇರಬೇಕು. ತುಂಬ ನಮ್ಮ ಹತ್ರ ಇದು ಮಾಡಿದ್ರು. ಇದು ಖಂಡಿತ ಈ ಕ್ಯಾಂಪ್ ಮಾಡಲೇಬೇಕು ಸರ್, ನಮ್ಮ ಫಾದರ್ ಮೆಮರಿಯಿಂದ ಆಗಬೇಕು, ಅವ್ರಿಗೆ ಒಳ್ಳೆಯ ರೀತಿ ಒಂದು ಆತ್ಮ ಶಾಂತಿ ಆಗಬೇಕು ಅಂತ ಈ ಕ್ಯಾಂಪ್ ಮಾಡ್ತಾ ಇರೋದು. ಅದರಿಂದ ನೀವು ತಿಂಗ ಈ ಕ್ಯಾಂಪ್ ಬಂದು ಮಾಡಿ ಅಂತ ಹೇಳಿದ್ರು. ನಾ ಹೇಳಿದೆ ಇದು ಚಿಕ್ಕ ಭಾಗ, ಅಷ್ಟೊಂದು ಪೇಷಂಟು ಇದಾಗುತ್ತೆ, ಒಂದು 3 ಮಂತ್ಸು 2 ಮಂತ್ಸ್ ರೀತಿ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಕೇಳ್ತಿದೆ. ಬಟ್ ತಿಂಗ ಮಾಡಬೇಕು ಅಂತ ಅವ್ರು ಕೇಳೋದ್ರಿಂದ ಇದು ತಿಂಗ ಮಾಡ್ತಾ ಇದ್ದೀವಿ. ಕಾಳಪ್ಪ ಅವರು ಅನುಕೂಲವಾಗಿ ಮಾಡ್ತಾವ್ರೆ. ಕಣ್ಣು ಆಪ್ರೇಷನ್ಗೆ ಕರ್ಕೋಗಿ 16 ವರ್ಷದಿಂದ ಸೇವೆ ಮಾಡ್ತಾವ್ರೆ ಅವರು. ಚೆನ್ನಾಗಿ ಅನುಕೂಲವಾಗಿ ಪರವಾಗಿಲ್ಲ, ಚೆನ್ನಾಗೈತೆ, ಭಾಳ ಅನುಕೂಲವಾಗಿ ಕಣ್ಣೆಲ್ಲ ನೇತ್ರ ಚೆನ್ನಾಗಿ ಕಾಣ್ತದೆ. ನಾವು ಮಾಡಿಸ್ಕೊ ಬಂದಿದೆ, ಇದಕ್ಕೆ ಎಲ್ಲ ಇದಾಗಿ ಮಾಡಿಸ್ಕೋಬೋದು.